Hello students, welcome back to English class. In the previous video, I have sent you the pre-learning activity and I told you to write or to do a small story by yourself with the hints. I hope you have done that. Now let us see in detail of the lesson. So before going into the lesson, I would like to give you a quote regarding the friendship. The greatest gift of life is friendship. So, children, in this lesson, we are going to see true friendship between Karna and Duryodhana. ಸೊ ಕರ್ಣ ಆ್ಯಂಡ್ ದುರ್ಯೋಧನ ಈ ಹೆಸರು ಕೇಳಿದ್ರೆ ಯೂಶಲಿ ವಿ ಗೋ ಬ್ಯಾಕ್ ಟು ಮಹಾಭಾರತ ಅಲ್ವಾ. ಸೊ ದ ಸ್ಟೋರಿ ಈಸ್ ಟೇಕನ್ ಫ್ರಮ್ ಮಹಾಭಾರತ ಆ್ಯಂಡ್ ದ ಸ್ಟೋರಿ ಈಸ್ ಕಂಪ್ಲೀಟ್ಲಿ ಅಬೌಟ್ ಕರ್ಣ. ಕರ್ಣ ಅನ್ನೋರು ಯಾರ ಮಗ, ಆ ಟ್ರೂ ಫ್ರೆಂಡ್ಶಿಪ್ ಏನು ಅನ್ನೋ ಮೀನಿಂಗ್ನ ವಿ ಕ್ಯಾನ್ ಸಿ ಇನ್ ದಿಸ್ ಲೆಸನ್. ಓಕೆ ಚಿಲ್ಡ್ರನ್, ಹ್ಯಾವ್ ಯು ಹರ್ಡ್ ದ ಸ್ಟೋರಿ ಆಫ್ ಮಹಾಭಾರತ ಸ್ಟೋರಿ ಕೇಳಿದ್ದೀರಾ ನೀವು ಮನೆಯಲ್ಲಿ? ಎಸ್, ಮಹಾಭಾರತ ಸ್ಟೋರಿ ಬರೆದಿದ್ದು ಯಾರು ಗೊತ್ತಾ ನಿಮಗೆ? ಓಕೆ, ಡೋಂಟ್ ನೋ? ಫೈಂಡ್ ಔಟ್ ಫ್ರಮ್ ಯುವರ್ ಪೇರೆಂಟ್ಸ್. ಲೆಟ್ ಮಿ ಸಿ ಹೌ ಮೆನಿ ಆಫ್ ಯು ನ್ಯೂ ದಿಸ್ ಆನ್ಸರ್. ಓಕೆ, ಮಹಾಭಾರತ ಬರೆದಿರೋದು ಯಾರು ಅಂತ ನೀವು ತಿಳ್ಕೊಳ್ಳಿ. ಓಕೆ, ನಾವು ಲೆಟ್ಸ್ ಸಿ ದ ಸ್ಟೋರಿ. ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, Unit 4, page number 37. Yes, let's see textbook now. Sage Durvasa had taught Kunti a mantra. It was a secret verse to invoke the gods. When invoked, they would appear before her and bless her with sons equal to themselves in glory. The young Kunti was at that time waiting for her Swayamvara. But she had, out of curiosity, invoked Surya, the son of God. He had blessed her with a child who would prove to be the greatest of all heroes. So, what is this first paragraph? Sage Durvasa had taught Kunti a mantra. ಸೊ ಇಲ್ಲಿ ಸೇಜ್ ದುರ್ವಾಸ ಅನ್ನೋರೊಬ್ಬರಿದ್ದಾರೆ ಆ್ಯಂಡ್ ಕುಂತಿ. ಡು ಯು ನೋ ಹೂ ಈಸ್ ಕುಂತಿ? ಕುಂತಿ ಈಸ್ ದ ಮದರ್ ಆಫ್ ಪಾಂಡವಾಸ್ ಆ್ಯಂಡ್ ಕೌರವಾಸ್. ಮಹಾಭಾರತದಲ್ಲಿ ಇಬ್ಬರು ಬರ್ತಾರಲ್ವಾ, ಪಾಂಡವರು ಕೌರವರು. ಸೊ ಪಾಂಡವಾಸ್ ತಾಯಿ ಬಂದು ಕುಂತಿ. ಸೊ ಈ ಕುಂತಿ ಶಿ ವಾಸ್ ಅನ್ ಯಂಗ್ ಗರ್ಲ್ ಅಂದರೆ ಮದುವೆ ಏಜ್ ಅದು. ಸೊ ಆ ಟೈಮಲ್ಲಿ ಸೇಜ್ ಅಂದರೆ ಒಬ್ಬ ಋಷಿ, ದುರ್ವಾಸ ಅನ್ನೋ ಋಷಿ ಬಂದು ಕುಂತಿಗೆ ಒಂದು ಮಂತ್ರ ಹೇಳ್ಕೊಡ್ತಾರೆ. ಮಂತ್ರ ಅಂದರೆ ವಿ ಜಸ್ಟ್ ಚಾಂಟ್ ದಟ್ ಮಂತ್ರ. ಅದನ್ನು ಪಠಿಸ್ತಾ ಇದ್ದರೆ ನಾವೇನು ಕೇಳ್ಕೊಂಡ್ರೆ ಅದು ನಡೆಯುತ್ತೆ. ಸೊ ಇಟ್ ವಾಸ್ ಅ ಸೀಕ್ರೆಟ್ ವರ್ಸ್ ಟು ಇನ್ವೋಕ್ ದ ಗಾಡ್ಸ್. ದೇವ್ರನ್ನ ಪ್ರತ್ಯಕ್ಷ ಆಗೋದಕ್ಕೆ ಹೇಳುವಂಥ ಮಂತ್ರ ಅದು. ಸೊ ಏನಾಯಿತು, ಈ ಯಂಗ್ ಕುಂತಿ, ಆ ಋಷಿ ಯಾವಾಗ ಕುಂತಿಗೆ ಹೇಳ್ತಾರೆ, ಇವಳು ಏನು ಮಾಡ್ತಾಳೆ, ಕ್ಯೂರಿಯಾಸಿಟಿ ಇವಳಿಗೆ, ನಾನು ದೇವ್ರನ್ನ ಜಪಿಸಿದ್ರೆ ಏನಾದರೂ ಆಗುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ ಅಂತ. ವಾಟ್ ಡಸ್ ಶಿ ಡೂ? ಶಿ ಸ್ಟಾರ್ಟ್ಸ್ ಇನ್ವೋಕಿಂಗ್ ದ ಮಂತ್ರ. ಆ ಮಂತ್ರ ಹೇಳ್ತಾ ಏನಾಯಿತು, he had blessed her with a child. ಸೊ ಸೂರ್ಯದೇವ ಯಾರು? ದ ಸನ್ ಗಾಡ್. ಸೂರ್ಯದೇವ ಏನು ಮಾಡ್ತಾರೆ, ಪ್ರತ್ಯಕ್ಷ ಆಗಿ ಅವಳಿಗೆ ಒಂದು ಮಗುನ ಗಿಫ್ಟ್ ಆಗಿ ಕೊಟ್ಬಿಡ್ತಾರೆ. ಆ್ಯಂಡ್ ದ ಚೈಲ್ಡ್ ಹೂ ವುಡ್ ಪ್ರೂವ್ ಟು ಬಿ ದ ಗ್ರೇಟೆಸ್ಟ್ ಆಫ್ ಆಲ್ ಹೀರೋಸ್. ಸೊ ಆ ಮಗು ಏನು, ಗ್ರೇಟೆಸ್ಟ್ ಆಫ್ ಆಲ್ ಹೀರೋಸ್ ಆಗಿ ಇರ್ತಾನೆ ಅಂತ ಸೂರ್ಯದೇವ ಅವಳಿಗೆ ವರ ಕೊಡ್ತಾರೆ. ಸೊ ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. With the baby in her arms, Kunti wondered, how will I explain the child? Who will believe me? With a heavy heart, she placed the baby in a basket and set in float on the river Ganga. He grew up in Atirata's house and became a hero called Karna. ಸೊ ಈ ಕುಂತಿ ಏನು ಮಾಡ್ತಾಳೆ, ದುರ್ವಾಸ ಸೇಜ್ ಋಷಿ ಹೇಳಿದ್ರು ಅಂತ ಜಪ ಮಾಡಿಬಿಟ್ಟು ಸಡನ್ನಾಗಿ ಮಗು ಕೈಗೆ ಬಂದ್ಬಿಡುತ್ತೆ. ಸೂರ್ಯನ ಮಗು, ಸೂರ್ಯ ದೇವರ ಮಗು.
ಆದರೆ ಮದುವೆ ಆಗದಿರೋ ಮಗು ಇದ್ದರೆ ಯಾರಾದರೂ ಅಕ್ಸೆಪ್ಟ್ ಮಾಡ್ತಾರಾ? ಸೊ ಶಿ ವಾಸ್ ಅಫ್ರೈಡ್ ಆಫ್ ದ ಸೊಸೈಟಿ ಆ್ಯಂಡ್ ಶಿ ವಾಸ್ ಫ್ರೈಟನ್ಡ್. ಹೌ ಕ್ಯಾನ್ ಐ ಎಕ್ಸ್ಪ್ಲೇನ್? ನನ್ನ ಜನರಿಗೆ ಏನಂತ ಎಕ್ಸ್ಪ್ಲೇನ್ ಮಾಡೋದು? ಈ ಮಗು ಎಲ್ಲಿಂದ ಬಂತು, ದೇವ್ರು ಕೊಟ್ಟರು ಅಂದರೆ ನಂಬ್ತಾರ ಜನ? ನೋ ವೇ. ಸೊ ಏನು ಮಾಡ್ತಾಳೆ? ಶಿ ಪ್ಲೇಸ್ಡ್ ದ ಬೇಬಿ ಇನ್ ಅ ಬ್ಯಾಸ್ಕೆಟ್. ಒಂದು ಬ್ಯಾಸ್ಕೆಟಲ್ಲಿ ಆ ಮಗುನ ಹಾಕಿಬಿಟ್ಟು ಒಂದು ರಿವರ್ ಗಂಗಾ ಅಲ್ಲಿ ಬಿಟ್ಬಿಡ್ತಾಳೆ. ಆ ಮಗು ಅಧಿರಥ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಸೇರುತ್ತೆ. ಆ್ಯಂಡ್ ಹೀ ಬ್ರಾಟ್ ಅಪ್ ದ ಬೇಬಿ ಆ್ಯಂಡ್ ದ ಬೇಬಿ ನೌ ಕಾಲ್ಡ್ ಆಸ್ ಕರ್ಣ. ಅದೇ ಮಗು ಕರ್ಣ ಆಗ್ತಾನೆ. ನೌ ಲೆಟ್ಸ್ ಸಿ ದ ನೆಕ್ಸ್ಟ್. War is near, Krishna said. Your sons will fight against their cousins. There will be much bloodshed. ಸೊ ಯಾರು ಹೇಳ್ತಾರೆ ಈ ಮಾತು? ಕೃಷ್ಣ. ಹೂ ಇಸ್ ಕೃಷ್ಣ? ದ ಲಾರ್ಡ್ ಕೃಷ್ಣ. ಕೃಷ್ಣ ಯಾವಾಗಲೂ ಯಾರಿಗೆ ಸಪೋರ್ಟ್ ಮಾಡ್ತಿದ್ರು? ಪಾಂಡವರಿಗೆ ಸಪೋರ್ಟ್ ಮಾಡ್ತಿದ್ರು. ಈ ಮಾತನ್ನ ಯಾರಿಗೆ ಹೇಳ್ತಾರೆ? ಕೃಷ್ಣ ಕುಂತಿ ಹತ್ರ ಬಂದು ಹೇಳ್ತಾರೆ. ಯಾಕೆಂದರೆ ಪಾಂಡವರಿಗೆ ಕೌರವರಿಗೆ ಯುದ್ಧ ಇರುತ್ತೆ. ಅದರಲ್ಲಿ ಕೌರವರು ಜಾಸ್ತಿ ಜನ, ಪಾಂಡವರು ಬರೀ 5 ಮೆಂಬರ್ಸ್. ಸೊ ಕೃಷ್ಣ ಏನು ಹೇಳ್ತಾನೆ? ಯುದ್ಧ ಹತ್ರ ಬರ್ತಾ ಇದೆ. ನಿನ್ನ ಮಕ್ಕಳು ಅಂದರೆ ಕುಂತಿ ಮಕ್ಕಳು ಯಾರು 5 ಜನ ಪಾಂಡವರು ಸಾಯೋ ಪರಿಸ್ಥಿತಿ. ದೇರ್ ವಿಲ್ ಬಿ ಮಚ್ ಬ್ಲಡ್ ಶೆಡ್ ಅಂದರೆ ರಕ್ತ ಹರಿದೋಗುತ್ತೆ ಯುದ್ಧದಲ್ಲಿ. ಸೊ ಈ ಮಾತು ಕೇಳಿದ್ದೆ ಕುಂತಿ ಏನಾಯಿತು? ಆಫ್ಟರ್ ಲಾಂಗ್ ಇಯರ್ಸ್ ಈ ಮಗು ಬೆಳೆದು ದೊಡ್ಡವನಾದ ಕಾರಣ ಯುದ್ಧ ನಡೀತು, ಎಲ್ಲ ಆದಮೇಲೆ ಕೃಷ್ಣ ಅವಳಿಗೆ ಈ ಮಾತನ್ನ ಹೇಳ್ತಾನೆ. ಸೊ ವಾಟ್ ಹ್ಯಾಪನ್ಸ್? ಯು ಸಿ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಕುಂತಿ ವಾಸ್ ಡೀಪ್ಲಿ ಡಿಸ್ಟರ್ಬ್ಡ್. ದ ಪಾಂಡವಾಸ್ ವುಡ್ ಫೈಟ್ ಅಗೇನ್ಸ್ಟ್ ದ ಕೌರವಾಸ್ ಆ್ಯಂಡ್ ಕರ್ಣ ವಾಸ್ ಆನ್ ದುರ್ಯೋಧನಾಸ್ ಸೈಡ್. Karna would fight against his brothers, perhaps kill them or be killed himself. He was her precious firstborn, whom she had never acknowledged, never fondled with a mother's love. Tears of despair welled up in her eyes. Kunti made up her mind to tell Karna the truth, that she was the only way to persuade him to leave Duryodhana and fight on the side of Pandavas. With Karna gone, Duryodhana would be weaker in strength and spirit. The Pandavas would be able to vanquish him with ease. This was the right time for Karna to learn the secret of his birth. So ಏನಾಯಿತು ಇಲ್ಲಿ? One by one I'm going to explain to you the lines. ಕುಂತಿ ವಾಸ್ ಡೀಪ್ಲಿ ಡಿಸ್ಟರ್ಬ್ಡ್. ಈಗ ಕುಂತಿಗೆ ಯೋಚನೆ ಆಗಿಬಿಟ್ಟಿದೆ. ಯುದ್ಧ ಹತ್ರ ಬರ್ತಾ ಇದೆ. ಲಾರ್ಡ್ ಕೃಷ್ಣ ಹೇಳ್ದಂಗೆ ಯುದ್ಧ ಹತ್ರ ಬರ್ತಾ ಇದೆ. ದ ಪಾಂಡವಾಸ್ ವುಡ್ ಫೈಟ್ ಅಗೇನ್ಸ್ಟ್ ದ ಕೌರವಾಸ್. ಪಾಂಡವರು ಕೌರವರ ವಿರುದ್ಧ ಯುದ್ಧ ಮಾಡಬೇಕು. ಆ್ಯಂಡ್ ಕರ್ಣ ವಾಸ್ ಆನ್ ದುರ್ಯೋಧನ ಸೈಡ್. ಆದರೆ ಕರ್ಣ ಯಾರ ಕಡೆ ಇದ್ದಾನೆ? ದುರ್ಯೋಧನ ಕಡೆ. ದುರ್ಯೋಧನ ಯಾರ ಕಡೆಯವನು? ಕೌರವರ ಕಡೆಯವನು. ಸೊ ಈ ಕರ್ಣ ಕುಂತಿ ಮಗ ಆದರೂ ಕೂಡ ಅವನು ದುರ್ಯೋಧನ ಕಡೆ ಇದ್ದಾನೆ, ಪಾಂಡವರ ಕಡೆ ಇಲ್ಲ. ಕರ್ಣ ವುಡ್ ಫೈಟ್ ಅಗೇನ್ಸ್ಟ್ ಹಿಸ್ ಬ್ರದರ್ಸ್. ಈಗ ಕೌರವರು ಪಾಂಡವರ ವಿರುದ್ಧ ಯುದ್ಧ ನಡೆದ್ರೆ ಕರ್ಣ ದುರ್ಯೋಧನಿಗೆ ಸಪೋರ್ಟ್ ಮಾಡ್ತಾನೆ, ಸ್ವಂತ ಅಣ್ಣಂದರ ಜೊತೆನೇ ಯುದ್ಧ ಮಾಡ್ತಾನೆ. ಪರ್ಹ್ಯಾಪ್ಸ್ ಕಿಲ್ ದೆಮ್ ಆರ್ ಬಿ ಕಿಲ್ಡ್ ಹಿಮ್ಸೆಲ್ಫ್. ಅಂದರೆ ಕರ್ಣ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಪಾಂಡವರನ್ನ ಸಾಯಿಸ್ಬಿಡ್ತಾನೆ, ಇಲ್ಲ ಕರ್ಣನೇ ಸತ್ತೋಗಬಹುದು. ಹಿ ವಾಸ್ ಹರ್ ಫಸ್ಟ್ ಪ್ರೆಷಿಯಸ್ ಬಾರ್ನ್ whom she had never acknowledged. ಕರ್ಣ ಯಾರು? ಆ್ಯಕ್ಚುಲಿ ಕುಂತಿದು ಫಸ್ಟ್ ಸನ್, ಪ್ರೆಷಿಯಸ್ ಸನ್ ಅಂದರೆ ದೇವರಿಂದ ಬಂದಿರುವಂಥ ಪುತ್ರ, ಸೂರ್ಯ ದೇವನ ಮಗ. ಆದರೆ ಅವಳು ಅದನ್ನು ಇಷ್ಟು ದಿನ ಮರ್ತೇ ಹೋಗಿದ್ಲು ಅಲ್ವಾ? ಮಗುನ ನದಿಯಲ್ಲಿ ಬಿಟ್ಟ ಮೇಲೆ ಶಿ ವಾಸ್ ನಾಟ್ ಅಕ್ನಾಲೇಜ್ಡ್ ಅಬೌಟ್ ದಟ್ ಅಟ್ ಆಲ್. ಅದ್ರ ಯೋಚನೆನೇ ಇರಲಿಲ್ಲ. ಮಗುನ ಯಾವತ್ತೂ ಪ್ರೀತಿಯಿಂದ ನೋಡೇ ಇಲ್ಲ. ನೆವರ್ ಫಾಂಡಲ್ಡ್ ವಿತ್ ಅ ಮದರ್ಸ್ ಲವ್. ತಾಯಿ ಪ್ರೀತಿ ಏನು ಅಂತ ಕರ್ಣನಿಗೆ ತೋರಿಸೇ ಇಲ್ಲ.
Tears of despair welled up in her eyes. ಸೊ ಈಗೇನಾಯಿತು, ಇವಳಿಗೆ ತುಂಬ ಬೇಜಾರಾಗೋಯ್ತು. ತುಂಬ ಬೇಜಾರಾಗಿ ಏನು ಮಾಡ್ತಾಳೆ ಇವಳು, ಸರಿ ನಾನು ಏನಾದರೂ ಮಾಡಬೇಕಲ್ಲ ಈಗ ಅಂತಂದ್ಬಿಟ್ಟು ಕುಂತಿ ಮೇಡ್ ಅಪ್ ಹರ್ ಮೈಂಡ್ ಟು ಟೆಲ್ ಕರ್ಣ ದ ಟ್ರೂತ್. ಕರ್ಣನ ಹತ್ರ ಹೋಗಿ ನಿಜ ಹೇಳಿಬಿಡಬೇಕು, ಏನಾದರೂ ಆಗಲಿ ಅಂತ ಡಿಸೈಡ್ ಆಗ್ತಾಳೆ. That was the only way to persuade him to leave Duryodhana and fight on the side of Pandavas. ಸೊ ಕರ್ಣನ್ಗೇನಾದರೂ ಈ ಬರ್ತ್ ಹೇಗಾಯಿತು, ನಿನ್ನ ತಾಯಿ ನಾನೇ, ನಿನ್ನ ತಂದೆ ಸೂರ್ಯನ ದೇವರ ಮಗ ನೀನು ನನಗೆ ಅಂತ ಹೇಳಿದ್ರೆ ದುರ್ಯೋಧನನ ಬಿಟ್ಬಿಟ್ಟು ನಮ್ಮ ಮಗದ ಜೊತೆ ಬರ್ಬೋದು ಅಂತ ಆಸೆ ಪಡ್ತಾಳೆ. ವಿತ್ ಕರ್ಣ ಗಾನ್ ದುರ್ಯೋಧನ ವುಡ್ ಬಿ ವೀಕರ್ ಇನ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಟ್. ಕರ್ಣ ಇಲ್ಲ ಅಂದರೆ ದುರ್ಯೋಧನ ಯುದ್ಧ ಮಾಡಲ್ಲ, ಅವನು ಸೋತೋಗ್ತಾನೆ, ಆವಾಗ ಪಾಂಡವರು ಗೆಲ್ತಾರೆ ಅಂತ ಇವಳು ಅಂದ್ಕೊತಾಳೆ. ದ ಪಾಂಡವಾಸ್ ವುಡ್ ಬಿ ಏಬಲ್ ಟು ವ್ಯಾನಿಕ್ವಿಶ್ ಹಿಮ್ ವಿತ್ ಈಸ್. ದಿಸ್ ವಾಸ್ ದ ರೈಟ್ ಟೈಮ್ ಫಾರ್ ಕರ್ಣ ಟು ಲರ್ನ್ ದ ಸೀಕ್ರೆಟ್ ಆಫ್ ಹಿಸ್ ಬರ್ತ್. ಸೊ ಇದನ್ನೆಲ್ಲ ಕುಂತಿ ತಲೆಗೆ ಹಾಕಿದ್ಯಾರು? ಲಾರ್ಡ್ ಕೃಷ್ಣ. ಕೃಷ್ಣ ಏನು ಹೇಳ್ತಾರೆ, ಹೋಗು ನೀನು ಕರ್ಣನ್ಗೆ ಅವನದು ಬರ್ತ್ ಸೀಕ್ರೆಟ್, ಅವನು ಹುಟ್ಟಿದ್ದು ಹೇಗೆ ಅಂತ ಹೇಳು ಅಂತ ಕಳಿಸ್ತಾರೆ. ಸೊ ವಾಟ್ ಹ್ಯಾಪನ್ಸ್, ಯು ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಕುಂತಿ ಹರಿಡ್ ಟು ದ ಬ್ಯಾಂಕ್ಸ್ ಆಫ್ ದ ಗಂಗಾ ವೇರ್ ಶಿ ನ್ಯೂ ಕರ್ಣ ವುಡ್ ಬಿ ಅಟ್ ಹಿಸ್ ಮಾರ್ನಿಂಗ್ ಪ್ರೇಯರ್ಸ್. ಕರ್ಣ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ರಿವರ್ ಆಸ್ ಕುಂತಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. He was facing the east with his eyes closed. ಸೊ ಕುಂತಿ ಏನು ಮಾಡ್ತಾಳೆ, ಇಮ್ಮಿಡಿಯೇಟು ಹೋಗ್ತಾಳೆ. ಎಲ್ಲಿಗೆ ಹೋಗ್ತಾಳೆ? ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಗಂಗಾ. ಯಾಕೆ ಅಲ್ಲಿ ಹೋಗ್ತಾಳೆ? ಬಿಕಾಸ್ ಎವ್ರಿ ಮಾರ್ನಿಂಗ್ ಕರ್ಣ ಯೂಶಲಿ ಯೂಸ್ ಟು ಪ್ರೇ ಟು ಸೂರ್ಯನಿಗೆ ದಿನಾ ಪ್ರೇಯರ್ ಮಾಡ್ತಾ ಇರ್ತಾನೆ ಆ ನದಿ ಹತ್ರ. ಸೊ ಶಿ ನ್ಯೂ ದ್ಯಾಟ್ ಆ್ಯಂಡ್ ಶಿ ಡೈರೆಕ್ಟ್ಲಿ ವೆಂಟ್ ಟು the banks of the river Ganga. And Karna was standing in the river. ಯಾವ ಕಡೆ ಫೇಸ್ ಮಾಡ್ತಾ ಇದ್ದ? ಸೂರ್ಯನ ಕಡೆ, ಟುವರ್ಡ್ಸ್ ದ ಈಸ್ಟ್ he was facing by closing his eyes and he was praying to God Surya. So see the next one. Kunti waited. Karna opened his eyes. He was surprised to see Kunti. He bowed to her respectfully and greeted her. ಸೊ ಕುಂತಿ ಕಾಯ್ತಾ ಇರ್ತಾಳೆ ಇವನು ಪ್ರೇಯರ್ ಮುಗಿಸ್ಲಿ ಆಮೇಲೆ ಹೇಳೋಣ ಅಂತಂದ್ಬಿಟ್ಟು. ಸೊ ವೆನ್ ಕರ್ಣ ಓಪನ್ಡ್ ಹಿಸ್ ಐಸ್, ಸಡನ್ಲಿ ಹಿ ಸಾ ಪಾಂಡವರ ತಾಯಿ ಬಂದಿದ್ದಾಳಲ್ಲ ಅಂತ. ಹಿ ವಾಸ್ ವೆರಿ ಮಚ್ ಸರ್ಪ್ರೈಸ್ಡ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ತಲೆ ಬಾಗಿಸಿ ಆ ತಾಯಿಗೆ ನಮಸ್ಕಾರ ಮಾಡ್ತಾನೆ. ನೌ ಯು ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. Oh Karna, my son, she wept, as she related the story of his birth. He was her son, she said amid tears. He was her son, a prince of noble blood of the house of Pandu. He was the child of Surya, the sun god, whom he had worshipped a moment earlier. He was her first child, the eldest of the Pandavas. Arjuna was his brother. Yudhishthira, Bhima, Nakula, Sahadeva, all were his brothers. ಸೊ ಏನು ಹೇಳ್ತಾಳೆ ಕರ್ಣಗೆ ಕುಂತಿ, ಓ ಕರ್ಣ ಮೈ ಸನ್ ಅಂತ ಜೋರಾಗಿ ಅಳ್ತಾಳೆ. ಯಾಕೆ ಅಳ್ತಾಳೆ? ಈಗ ಅವನಿಗೆ ಬರ್ತ್ ಸ್ಟೋರಿನ ಹೇಳಬೇಕಲ್ವಾ, ಅದಕ್ಕೆ ಜೋರಾಗಿ ಹತ್ಕೊಂಡು ಯು ಆರ್ ಮೈ ಸನ್, ನೀನು ನನ್ನ ಮೊದಲನೇ ಪುತ್ರ, ಸೂರ್ಯದೇವನಿಂದ ಸಿಕ್ಕಿರುವಂಥ ಮೊದಲನೇ ಪುತ್ರ ಅಂತ ಜೋರಾಗಿ ಹತ್ಕೊಂಡು ಅವನಿಗೆ ಸ್ಟೋರಿ ಫುಲ್ಲು ಹೇಳ್ತಾಳೆ. ಸ್ಟೋರಿ ಹೇಳಿದ್ಮೇಲೆ ಏನು ಹೇಳ್ತಾಳೆ ನೋಡು, ಇವರೆಲ್ಲ ಯಾರು? ಇವರು ಪಾಂಡವಾಸ್. ಈ ಪಾಂಡವಾಸ್ ಎಲ್ಲ ನಿನ್ನ ಅಣ್ಣಂದಿರು. ಅರ್ಜುನ, ಯುಧಿಷ್ಠರ, ಭೀಮ, ನಕುಲ, ಸಹದೇವ ಇವರೆಲ್ಲ ಕೂಡ ನಿನ್ನ ಅಣ್ಣಂದಿರು ಅಂತ ಹೇಳ್ತಾಳೆ. Yeah, now let's move on to the next paragraph. You see, it is the Pandavas you should lead, not Duryodhana's armies. Leave them. Come now, join your brothers, defend them against the Kauravas. My heart has been heavy within me all these years.
ಬ್ರಿಂಗ್ ಮೀ ಪೀಸ್ ನಾವ್. ಸೊ ಈ ತಾಯಿ ಏನು ಹೇಳ್ತಾಳೆ, ಕುಂತಿ, ಯು ಆರ್ ಸಪೋಸ್ ಟು ಲೀಡ್ ಪಾಂಡವಾಸ್. ಯಾಕೆಂದರೆ ಪಾಂಡವಾಸ್ ಎಲ್ಲ ನಿನ್ನ ಅಣ್ಣಂದಿರು. ನೀನು ದುರ್ಯೋಧನನ ಬಿಟ್ಬಿಟ್ಟು ಯು ಕಮ್ ವಿತ್ ಮೀ ಆ್ಯಂಡ್ ಸಪೋರ್ಟ್ ಪಾಂಡವಾಸ್. ನಾನು ಇಷ್ಟು ದಿನ ಇದನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಮೈ ಹಾರ್ಟ್ ಈಸ್ ಬೀನ್ ವೆರಿ ಹೆವಿ. ಸೊ ನೌ ಪ್ಲೀಸ್ ಅಟ್ಲೀಸ್ಟ್ ಗಿವ್ ಮೀ ಪೀಸ್ ಅಂತ ಕುಂತಿ ಕೇಳ್ತಾಳೆ. ಸೊ ವಾಟ್ ಹ್ಯಾಪನ್ಸ್, ವಾಟ್ ಕರ್ಣ ಸೇಸ್ ನಾವು. ಈಗ ಕರ್ಣ ಏನು ಹೇಳ್ತಾನೆ ನೋಡಿ. Karna embraced his mother gently and wiped away her tears. He spoke to her in sad, gentle words. Indeed, I am a prince, son of Kunti, born to Surya. But Adhiratha raised me. Adhiratha gave me a father's care and gave me his name. Radha is my mother. She lavished love and affection on me. She shared my infant joys and sorrows and proudly watched me grow into manhood. When Kripa challenged me to reveal my parentage at the tournament, you could have saved me, mother. If only you had revealed the truth then, perhaps things would have been different now. ಕರ್ಣ ಏನು ಹೇಳ್ತಾನೆ, ಕರ್ಣ ಎಂಬ್ರೇಸ್ಡ್ ಇಸ್ ಮದರ್. ತಾಯಿನ ದಪ್ಕೊಂಡು ಜೋರಾಗಿ ಹತ್ಕೊಂಡು ಹೇಳ್ತಾನೆ. ಹಿ ಸ್ಪೋಕ್ ಟು ಹರ್ ಇನ್ ಸ್ಯಾಡ್, ದುಃಖದಲ್ಲಿ ಹೇಳ್ತಾನೆ. ವಿತ್ ಜಂಟಲ್ ವರ್ಡ್ಸ್, ಅಂದರೆ ಸಾಫ್ಟಾಗಿ, ರಫ್ ಆಗಲ್ದಿರ ವೆರಿ ಕೈಂಡ್ಲಿ ಪೊಲೈಟ್ಲಿ ಹಿ ಸೇಸ್, ಇಂಡೀಡ್ ಐ ಆಮ್ ಎ ಪ್ರಿನ್ಸ್. ನಾನು ಪ್ರಿನ್ಸ್ ಅಂದರೆ ಏನು, ರಾಜಕುಮಾರ ಆದರೂ, ಸನ್ ಆಫ್ ಕುಂತಿ, ನಿನ್ನ ಮಗ ಆದರೂ ಕೂಡ, ಸೂರ್ಯದೇವನ ಮಗ ಆದರೂ ಕೂಡ ನನ್ನನ್ನು ಸಾಕಿದ್ದು ಅಧಿರಥ. ಅಧಿರಥ ಯಾರು? ಹಿ ವಾಸ್ ಅ ವಾಟ್ ಈಸ್ ದಟ್, ರಥಸಾರಥಿ. ರಥಸಾರಥಿ ಅಂದರೆ ಈ ಕೌರವರ ರಥ ಓಡಿಸ್ತಾನಲ್ವ, ಆ ಸಾರಥಿ. ಆ ಸಾರಥಿನೇ ಇವನ್ನ ಬೆಳೆಸಿದ್ದು. ಅಧಿರಥ ಗೇವ್ ಮೀ ಫಾದರ್ಸ್ ಕೇರ್ ಆ್ಯಂಡ್ ಇಸ್ ನೇಮ್. ನನಗೆ ಹೆಸರಿಟ್ಟಿರೋದು ನಮ್ಮಪ್ಪ ಅಧಿರಥ. ಅವ್ರು ನನ್ನನ್ನು ನೋಡ್ಕೊಂಡಿದ್ದು ಅವರೇ. ಆ್ಯಂಡ್ ರಾಧಾ ಈಸ್ ಮೈ ಮದರ್. ರಾಧಾ ಅಂದರೆ ಯಾರು? ಅಧಿರಥನ ವೈಫ್. ಸೊ ಶಿ ಟುಕ್ ಕೇರ್ ಆಫ್ ಮೀ ಜಸ್ಟ್ ಲೈಕ್ ಓನ್ ಮದರ್. ಶಿ ಲ್ಯಾವಿಶ್ಡ್ ಲವ್ ಆ್ಯಂಡ್ ಅಫೆಕ್ಷನ್. ಲ್ಯಾವಿಶ್ಡ್ ಅಂದರೆ ತುಂಬ ಪ್ರೀತಿಯಿಂದ ನೋಡಿಕೊಂಡ್ಳು ನನ್ನನ್ನು. ಲ್ಯಾವಿಶ್ ಅಂದರೆ ವೆರಿ ಜನರಸ್ಲಿ, ಎಲ್ಲ ಏನು ಬೇಕೋ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಶಿ ಶೇರ್ಡ್ ಮೈ ಇನ್ಫೆಂಟ್ ಜಾಯ್ಸ್ ಆ್ಯಂಡ್ ಸಾರೋಸ್ ಆ್ಯಂಡ್ ಪ್ರೌಡ್ಲಿ ವಾಚ್ಡ್ ಮೀ ಗ್ರೋ ಇನ್ ಟು ಮ್ಯಾನ್ಹುಡ್. ನನ್ನ ಇಷ್ಟು ದೊಡ್ಡವನಾಗಿ ಪ್ರೀತಿಯಿಂದ ನನ್ನ ಕಷ್ಟ ಸುಖ ದುಃಖದಲ್ಲೆಲ್ಲ ನನ್ನ ಜೊತೆ ಇದ್ದವಳು ನನ್ನ ತಾಯಿ ರಾಧಾ. ವೆನ್ ಕೃಪಾ ಚಾಲೆಂಜ್ಡ್ ಮೀ ಟು ರಿವೀಲ್ ಮೈ ಪೇರೆಂಟೇಜ್ ಅಟ್ ದ ಟೂರ್ನಮೆಂಟ್, ಯು ಕುಡ್ ಹ್ಯಾವ್ ಸೇವ್ಡ್ ಮೀ ಮದರ್. ಅಂದರೆ ಕೃಪಾ ಒಂದು ಟೂರ್ನಮೆಂಟ್ ಅಂದರೆ ಒಂದು ಮಾತುಕತೆ ಯುದ್ಧದಲ್ಲಿ ಚಾಲೆಂಜ್ ಮಾಡ್ತಾರೆ. ಈ ಕರ್ಣ ಯಾರು? ನದಿಯಲ್ಲಿ ಸಿಕ್ಕಿರೋ ಯಾವುದೋ ಒಂದು ಹುಡುಗ, ಇವನಿಗೆ ಜಾತಿ ಇಲ್ಲ, ಮತ ಇಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ ಎಲ್ಲ ಹಂಗಿಸ್ದಾಗ ನೀನು ನನಗೆ ಸತ್ಯ ಆವಾಗಾದರೂ ಹೇಳ್ಬೋದಾಗಿತ್ತಲ್ವಾ ಅಂತ ಅವನ ತಾಯಿನ ಕೇಳ್ತಾನೆ. ಇಫ್ ಓನ್ಲಿ ಯು ಹ್ಯಾಡ್ ರಿವೀಲ್ಡ್ ದ ಟ್ರೂತ್ ದೆನ್ ಪರ್ಹ್ಯಾಪ್ಸ್ ಥಿಂಗ್ಸ್ ವುಡ್ ಹ್ಯಾವ್ ನಾಟ್ ಬೀನ್ ಡಿಫ್ರೆಂಟ್ ನಾವ್. ಅಂದರೆ ನೀನು ಆವಾಗೇನಾದರೂ ನನಗೆ ಸತ್ಯ ಹೇಳಿದರೆ ಇಷ್ಟುವರೆಗೂ ಬರ್ತಾ ಇರಲಿಲ್ಲ, ಯುದ್ಧದವರೆಗೂ ಬರ್ತಾ ಇರಲಿಲ್ಲ, ಈಗ ಬೇರೆ ಥರ ಇರ್ತಾಯಿತ್ತು ಅಂತ ಹೇಳ್ತಾನೆ. ನಾವು ವಾಟ್ ದ ಮದರ್ ಸೇಸ್ ಯು ಸಿ, ಸನ್ ವಿತ್ tear filled eyes, Kunti protested. Karna said, it was Duryodhana then who befriended me and stood by me. He rebuked Bhima when he flung hot words at me. To Duryodhana, it did not matter that I was a mere charioteer's son. He gave me wealth, a kingdom, power, armies. More than that, he gave me friendship, a lifelong friendship. Mother, would I be an honorable man if I deserted him now? Would I be worthy to be a warrior if I deserted the Kauravas to join the Pandavas? Would that be right? Would it be just?
ವುಡ್ ಇಟ್ ಬಿಕಮ್ ಆಫ್ ಕರ್ಣ? ಸೊ ಆ ತಾಯಿಗೆ ಏನು ಹೇಳ್ತಾನೆ ಮತ್ತೆ ಕರ್ಣ? ಅವರಮ್ಮ ಅಯ್ಯೋ ಮಗನೇ ನನ್ನ ತಪ್ಪಾಯಿತು ಅಂತ ಹೇಳಿದಾಗ ಜೋರಾಗಿ ಹೇಳ್ತಾ ಇದ್ರೆ ಕರ್ಣ ಹೇಳ್ತಾನೆ, ಇಟ್ ವಾಸ್ ದುರ್ಯೋಧನ ಹೂ ಬಿಫೆಂಡೆಡ್ ಮೀ ಆ್ಯಂಡ್ ಸ್ಟುಡ್ ಬೈ ಮೀ. ನನ್ನ ಕಷ್ಟದಲ್ಲಿ ನನ್ನ ಜೊತೆಗಿದ್ದಿದ್ದು ಯಾರು ಆವಾಗ? ದುರ್ಯೋಧನ. ಹೀ ಬಿಫ್ರೆಂಡೆಡ್ ಮೀ ಅಂದರೆ ನನ್ನ ಜೊತೆಗೆ ನನ್ನ ಸ್ನೇಹಿತನಾಗಿ ನಿಂತಿದ್ದು ಅವನೇ. ಭೀಮ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದಾಗ, ಪಾಂಡವ ಭೀಮ ಮಾತಾಡಿದಾಗ ಅವನ್ನ ಗದರಿಸಿದ್ದು ನನ್ನ ಸ್ನೇಹಿತ ದುರ್ಯೋಧನ. ಆದರೆ ದುರ್ಯೋಧನಗೆ ನಾನೇನು ದೊಡ್ಡ ಇದಲ್ಲ, ನಾನು ಆಫ್ಟರ್ ಆಲ್ ಒಬ್ಬ ರಥಸಾರಥಿಯ ಮಗ. ಆದರೂ ಕೂಡ ದುರ್ಯೋಧನ ನನ್ನನ್ನು ತುಂಬ ಸ್ನೇಹಿತನಾಗಿ ಒಳ್ಳೆ ಫ್ರೆಂಡಾಗಿ ನೋಡಿಕೊಂಡ. ಹೀ ಗೇವ್ ಮೀ ವೆಲ್ತ್, ಹೀ ಗೇವ್ ಮೀ ಕಿಂಗ್ಡಮ್ ಅಂದರೆ ರಾಜ್ಯಭಾರನೆಲ್ಲ ಕೊಟ್ಟ. ಹೀ ಗೇವ್ ಪವರ್ ಅಂದರೆ ಎಲ್ಲ ಅಧಿಕಾರ ಕೊಟ್ಟ, ಆರ್ಮೀಸ್ ಕೊಟ್ಟ. ಮೋರ್ ದ್ಯಾನ್ ದ್ಯಾಟ್ ಹೀ ಗೇವ್ ಮೀ ಫ್ರೆಂಡ್ಶಿಪ್. ಎಲ್ಲದಕ್ಕಿಂತ ಜಾಸ್ತಿ ಹೀ ಗೇವ್ ಮೀ ಫ್ರೆಂಡ್ಶಿಪ್, ಅ ಲೈಫ್ ಲಾಂಗ್ ಫ್ರೆಂಡ್ಶಿಪ್. ಸೊ ಇವಾಗ ಕರ್ಣ ಕೇಳ್ತಾನೆ ತಾಯಿನ, ಯು ಜಸ್ಟ್ ಸಿ ದೀಸ್ ವರ್ಡ್ಸ್, ವೆರಿ ಬ್ಯೂಟಿಫುಲ್ ಸೆಂಟೆನ್ಸಸ್. ಮದರ್, ವುಡ್ ಐ ಬಿ ಅನ್ ಹಾನರಬಲ್ ಮ್ಯಾನ್ ಇಫ್ ಐ ಡೆಸರ್ಟ್ ಹಿಮ್ ನಾವ್? ಅಂದರೆ ನಾನು ಈಗೇನಾದರೂ ಡೆಸರ್ಟ್ ಹಿಮ್ ನಾವ್ ಅಂದರೆ ಈಗೇನಾದರೂ ನಾನು ಅವನ್ನ ಬಿಟ್ಟು ಬಂದರೆ, ಯಾರನ್ನ? ದುರ್ಯೋಧನನ. ಅದು ಹಾನರಬಲ್ ಮ್ಯಾನ್ ಮಾಡೋ ಕೆಲಸನಾ? ಅದು ಸರಿನಾ? ವುಡ್ ಐ ಬಿ ವರ್ದಿ ಟು ಬಿ ಎ ವಾರಿಯರ್ ಇಫ್ ಐ ಡೆಸರ್ಟೆಡ್ ದ ಕೌರವಾಸ್ ಟು ಜಾಯಿನ್ ದ ಪಾಂಡವಾಸ್? ಒಳ್ಳೆ ವರ್ತಿ ಪರ್ಸನ್ ಅಂದರೆ ನಿಯತ್ತಿರೋ ಮನುಷ್ಯನ ಯಾರಾದರೂ ಆಗಲಿ, ಒಬ್ಬ ಯುದ್ಧ ಮಾಡೋ ಸೈನಿಕ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಸೇರಿದ್ರೆ ಅದು ಸರಿನಾ? ವುಡ್ ದ್ಯಾಟ್ ಬಿ ರೈಟ್? ಅದು ಸರಿಯಾಗುತ್ತಾ? ವುಡ್ ಇಟ್ ಬಿ ಜಸ್ಟ್? ಇದು ನ್ಯಾಯನಾ? ವುಡ್ ಇಟ್ ಬಿಕಮ್ ಆಫ್ ಕರ್ಣ ಹಿಂಗೆ ಮಾಡಿದ್ರೆ ಕರ್ಣ ಅಂತ ಅನ್ಸ್ಕೊಳಕ್ಕಾಗುತ್ತಾ ಅಂತ ತಾಯಿನ ಕೇಳ್ತಾನೆ. ಸೊ ಅಟ್ ಲಾಸ್ಟ್ ವಾಟ್ ಹ್ಯಾಪನ್ಸ್ ಯು ಸಿ. Karna's smile was tinged with sadness. It was a difficult choice, but he did not hesitate to make it. He held honor, duty, and friendship above everything else. Would I not be a traitor and a cheat if I desert him now? He said. Kunti had no answer. She was heartbroken. She bent her head in sorrow. ಸೊ ಕರ್ಣ ಏನು ಮಾಡ್ತಾನೆ, ಕುಂತಿನ ಹಗ್ ಮಾಡಿ ಜೋರಾಗಿ ಹತ್ಕೊಂಡಿದ್ದೆಲ್ಲ ಹೇಳ್ತಾನೆ. ದೆನ್ ವಾಟ್ ಹೀ ಸೇಸ್ ವಿತ್ ಸ್ಮೈಲ್, ವಿತ್ ಸ್ಯಾಡ್ನೆಸ್, ದುಃಖನೂ ಇದೆ ಮುಖದಲ್ಲಿ, ನಗುವಿನ ಮುಖ ಇಟ್ಕೊಂಡು ಹೇಳ್ತಾನೆ, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಚಾಯ್ಸ್. ಹೆಂಗೆ ಚಾಯ್ಸ್ ಮಾಡೋದು ಇದನ್ನು? ಈ ಕಡೆ ತಾಯಿ ಬಂದು ಕೇಳಿ ಪಾಂಡವರ ಕಡೆ ಜಾಯ್ನ್ ಆಗು ಅಂತ ಇದ್ದಾರೆ, ಆದರೆ ಕೌರವಾಸು ಎಷ್ಟೋ ವರ್ಷಗಳಿಂದ ಅವನ್ನ ಸಾಕಿ ಬೆಳೆಸಿ ಅವನ್ನ ನೋಡ್ಕೊಂಡಿರೋರನ್ನ ಬಿಟ್ಟು ಬರೋಕ್ಕಾಗುತ್ತಾ? ಆ್ಯಂಡ್ ಹೀ ಸ್ಟುಡ್, ಈ ಹೆಲ್ಡ್ ಹಾನರ್, ಇದು ಅವನ ಕ್ಯಾರೆಕ್ಟರ್. ಈ ಹೆಲ್ಡ್ ಹಾನರ್, ಡ್ಯೂಟಿ, ಫ್ರೆಂಡ್ಶಿಪ್. ಅವನು ಹಾನರ್ ಆಗಿ ಡ್ಯೂಟಿ ಮಾಡಿ ಫ್ರೆಂಡ್ಶಿಪ್ನ ಉಳಿಸ್ಕೊತಾನೆ. ಎಬೋ ಎವ್ರಿಥಿಂಗ್ ಎಲ್ಸ್ ಅವನು ಏನು ಹೇಳ್ತಾನೆ, ವುಡ್ ಐ ನಾಟ್ ಬಿ ಅ ಟ್ರೇಟರ್ ಆ್ಯಂಡ್ ಅ ಚೀಟ್ ಇಫ್ ಐ ಡೆಸರ್ಟ್ ಹಿಮ್ ನಾವ್? ನಾನೇನಾದರೂ ಈಗ ಬಿಟ್ಟುಬಿಟ್ರೆ ನಾನು ಸೈನಿಕ ಅನ್ಸ್ಕೋತೀನಾ? ಚೀಟ್ ಮಾಡೋಕ್ಕಾಗುತ್ತಾ ನಾನು ಅಂತ ಕುಂತಿಗೆ ಹೇಳ್ತಾನೆ. ಸೊ ಕುಂತಿ ಹ್ಯಾಡ್ ನೋ ಆನ್ಸರ್. ಶಿ ವಾಸ್ ಹಾರ್ಟ್ ಬ್ರೋಕನ್. ಶಿ ಬೆಂಟ್ ಅ ಹೆಡ್ ಆ್ಯಂಡ್ ವೆಂಟ್ ಇನ್ ಸಾರೋ. ತಲೆ ಬಗ್ಗಿಸ್ಕೊಂಡು ದುಃಖದಿಂದ ಕುಂತಿ ವಾಪಸ್ ಹೊಟ್ಟೋಗ್ತಾಳೆ. ಸೊ ದಿಸ್ ಈಸ್ ದ ಸ್ಟೋರಿ ಅಬೌಟ್ ಶೋಯಿಂಗ್ ದ ಟ್ರೂ ಫ್ರೆಂಡ್ಶಿಪ್ ಬಿಟ್ವೀನ್ ದುರ್ಯೋಧನ ಆ್ಯಂಡ್ ಕರ್ಣ. The moral of the story is, we also should be very loyal, honest in our friendship. Children, did you understand the lesson? I hope you have understood. So there is a small one more quotation regarding the friendship you see here. Many people will walk in and out of your life, but only true friend will leave footprints in our hearts.
So trust like Duryodhana, loyalty like Karna is the base for true friendship. Okay, children, thank you. Have a nice day.